ಎಪಿಸೋಡ್ 47 ಮಲ್ಲಿಕ್ ಎಪಿಸೋಡ್ 47 ಮಲ್ಲಿಕ್ ಎಮಿಲಿಯಾ ಜೊತೆ ಫ್ಲರ್ಟ್ ಸ್ಟಾರ್ಟ್ ಮಾಡ್ಕೊಂಡ. ಪರ್ಶಿವ ಅವರು, ಮಗಳೇ, ಅಮ್ಮ ಹೇಳಿದಾಳೆ ನೀನು ಸೀರೆ ಉಟ್ಕೋಬೇಕಂತೆ, ದೇವಿಗೂ ಸೀರೆ ತರಬೇಕು, ಬಾ ಇಲ್ಲೇ ಹತ್ತಿರದಲ್ಲಿ ಸೀರೆ ತರೋಣ ಅಂತ ಕೇಳ್ದ. ಅದಕ್ಕೆ ಹೀನಾ ಸರಿಯಪ್ಪ ಅಂತ ಹೊರಟ್ಲು. ಪರಶಿವ ಅವರು ಸ್ವಲ್ಪ ದೂರ ಹೋಗಿದ್ದೆ ತಲೆ ಸುತ್ತ ಬಿದ್ದುಬಿಟ್ರು. ಅವ್ರಿಗೆ 4 ಗಂಟೆ ಅದು ಇದು ಅಂತ ಕೆಲಸ ಮಾಡಿ ಸುಸ್ತಾಗಿದ್ರು. ಹೀನಾ ಪರಶಿವ ಅವ್ರು ಬಿದ್ದಿದ್ದನ್ನು ನೋಡಿ, ಅಪ್ಪ ಏನಾಯ್ತು ನಿಮಗೆ ಅಂತ ಗಾಬರಿ ಆದ್ಲು. ಅಪ್ಪ ಎದ್ದೇಳಿ ಅಂತ ಆತಂಕದಲ್ಲಿ ಅಪ್ಪನ ಚೆಕ್ ಮಾಡಿದ್ಲು. ಆಗ ಸಮಾಧಾನ ಆಯಿತು. ಅವರಿಗೆ ನಿಶಕ್ತಿಯಿಂದ ತಲೆ ಸುತ್ತ ಬಿದ್ದಿರೋದು ಅಂತ ಹರ್ಷದ್ ಪರಶಿವ ಅವರು ಬಿದ್ದಿರೋದನ್ನ ನೋಡಿ ಅಲ್ಲಿಗೆ ಓಡಿ ಬಂದು, ಏನಾಯ್ತೀನಾ ಅಂತ ಕೇಳ್ದ. ಅದಕ್ಕೆ ಏನಾಗಿಲ್ಲ, ಹುಷಾರಾಗಿದ್ದಾರೆ, ಬೆಳಿಗ್ಗೆಯಿಂದ ಉಪವಾಸ ಇದ್ದಾರೆ, ಜೊತೆಗೆ ಕೆಲಸ ಕೂಡ ಎಲ್ಲ ಸೇರಿಸಿ ಅವ್ರಿಗೆ ನಿಶಕ್ತಿಯಿಂದ ತಲೆ ಸುತ್ತ ಬಿದ್ದಿದ್ದಾರೆ ಅಂತ ಹೇಳಿದ್ದು. ಆಗ ಅವನು, ಹೌದಾ, ನೀವು ಡಾಕ್ಟರಾ ಅಂತ ಕೇಳ್ದ. ಅದಕ್ಕೀನ, ಹಾಂ ಇಲ್ಲ, ಇದು ಕಾಮನ್ ಸೆನ್ಸ್ ಇರೋರಿಗೆ ಗೊತ್ತಾಗೋ ವಿಷಯ ಅಂತ ಹೇಳಿದ್ಲು. ಆಗ ಹರ್ಷದ್, ಸರಿ ಓಕೆ ಬನ್ನಿ, ಇವ್ರನ್ನ ರೆಸ್ಟ್ ರೂಮ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೊರಟರು. ಸವಿತಾ ಅಲ್ಲಿಗೆ ಬಂದು, ರೀ ಆರಾಮಾಗಿದ್ದೀರಾ ಅಲ್ವಾ ಅಂತ ಕೇಳಿದ್ಲು. ಅದಕ್ಕೆ ಪರಶಿವ ಅವರು ಹ್ಞೂ ಅಂತ ತಲೆ ಆಡಿಸಿ ಅವಳ ಕೈ ಮೇಲೆ ತನ್ನ ಕೈ ಇಟ್ಟರು. ಆಗ ಸವಿತಾಗೆ ಸಮಾಧಾನ ಆಯಿತು. ಸವಿತಾ, ಅಮ್ಮ ದೇವಿ ಅಲಂಕಾರಕ್ಕೆ ಸೀರೆ ಬೇಕು ಮಗಳೇ ಅಂತ ಹೇಳಿದ್ರು. ಈಗ ನೀನು ಒಬ್ಬಳೇ ಹೋಗ್ತೀಯಾ ಅಂತ ಹೇಳಿದ್ಲು. ಅದಕ್ಕೆ ಅವಳು, ಇನ್ನೇನು ಮಾಡೋದಮ್ಮ, ಹೋಗ್ತೀನಿ ಅಂತ ಹೇಳಿದ್ಲು. ಸವಿತಾ, ಸರಿ ಆಯಿತು ಕಣೆ, ಹುಷಾರು ಅಂತ ಹೇಳಿದ್ರು. ಹರ್ಷದಮ್ಮ ವನಜ ಅವ್ರ ಕಾನ್ವರ್ಸೇಷನ್ಸ್ ಕೇಳಿಸ್ಕೊಂಡು, ಸವಿತಾ ನನ್ನ ಮಗ ಇದ್ದಾನೆ ಅಲ್ವಾ, ಪಾಪ ಊರಿಗೆ ಹೊಸಬ್ಳು ಅಂತ್ಯ, ಅವನ ಜೊತೆ ಕಳಿಸು, ಹೋಗಿ ಬರಲಿ ಅಂತ ಹೇಳಿದ್ಲು. ಅದಕ್ಕೆ ಹೀನಾ, ಆಂಟಿ ಅವ್ರಿಗೆ ಯಾಕೆ ಕಷ್ಟ ನಮ್ಮಿಂದ, ನಾನೇ ಹೋಗ್ತೀನಿ ಅಂತ ಸಂಕೋಚದಿಂದನೇ ಹೇಳಿದ್ಲು. ಅಲ್ಲದೆ ಅವರು ಪೂಜೆ ಡೆಲಿವರಿ ಎಲ್ಲ ಅವರೇ ನೋಡ್ಕೊಂಡಿದ್ದಾರೆ, ಅದ್ರ ಮೇಲೇನೋ ಏನಕ್ಕೆ ಅಂತ ಹೇಳಿದ್ಲು. ಆಗ ವನಜ, ಪರವಾಗಿಲ್ಲ, ನನ್ನ ಮಗ ಆ ಥರ ಕಷ್ಟ ಅಂತ ಹೇಳ್ಕೊಳ್ಳೋದು ಇಲ್ಲ, ಅವನಿಗದು ಕಷ್ಟ ಅಂತನೂ ಅನಿಸೋದಿಲ್ಲ, ಸರಿನಾ ಅಂತ ಹೇಳಿದರು. ಹೀನಾ, ಆಂಟಿ ಅಂತ ಏನೋ ಹೇಳೋಕೆ ಬಂದು ಆಗ ಸವಿತಾ ಮುಂದೆ ಬಂದು, ಸರಿ ಬರ್ತಾಳೆ ಅಂತ ಹೇಳಿದ್ರು. ಹೀನಾ ಸವಿತಾ ಮುಖ ನೋಡಿದ್ಲು. ಹೋಗಿ ಬಾರಮ್ಮ ಅಂತ ಹೇಳಿದ್ರು. ಅದಕ್ಕೆ ಹೀನಾ, ಸರಿ ಆಯ್ತಮ್ಮ ಅಂತ ಒಪ್ಕೊಂಡ್ಲು. ವನಜ, ಸರಿ ಇರಮ್ಮ, ಹರ್ಷದ್ಗೆ ಹೇಳ್ತೀನಿ ಅಂತ ಹರ್ಷದ್ನ ಹುಡುಕ್ತಿದ್ರು. ಹರ್ಷದ್ ಮಲ್ಲಿಕ್ ಎಮಿಲಿಯಾ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿದ್ರು. ಹರ್ಷದ್ ಎಮಿಲಿಯಾ ಜೊತೆ ಮಾತಾಡ್ತಾ, ನೀವು ಇಂಡಿಯಾಗೆ ಫಸ್ಟ್ ಟೈಮ್ ಬಂದಿರೋದು ಅಂತ ಕೇಳ್ದ. ಅದಕ್ಕೆ ಹೌದು ಅಂತ ಹೇಳಿದ್ಲು. ನನಗೂ ಇಂಡಿಯಾ ಹೇಗೆ, ಜನ ಹೇಗೆ ಅಂತ ನೋಡಬೇಕಿತ್ತು, ಪ್ರಿಯಾ ಇಂಡಿಯಾಗೆ ಬಂದಿರೋದಕ್ಕೆ ನನಗೂ ಬೇರೆ ಚಾನ್ಸ್ ಸಿಕ್ತು ಅಂತ ಹೇಳ್ತಿದ್ಲು. ಹರ್ಷದ್, ಹೌದಾ, ಗುಡ್ ಅಂತ ಹೇಳ್ದ. ಮನ್ಸಲ್ಲಿ ಅವನು, ನಿನ್ನಿಂದಾನೇ ಇವತ್ತು ನನಗೆ ಹೀನಾ ಸಿಗೋ ಹಾಗಾಯಿತು ಅಂತ ಹೇಳ್ಕೊಂಡ. ಹರ್ಷದ್ ಏನೋ ಯೋಚನೆ ಮಾಡ್ತಾ ಇರೋದನ್ನು ನೋಡಿ ಎಮಿಲಿಯಾ, ಹರ್ಷ ಅವರೇ ಏನಾಯಿತು ಅಂತ ಕೇಳಿದ್ಲು. ಹಾಗೆ ಹರ್ಷದ್, ನೀವು ಅಮೇರಿಕದಲ್ಲಿ ಎಲ್ಲಿರೋದು, ನೀವು ನಿಮ್ಮ ಫ್ರೆಂಡ್ ಏನು ಜಾಬ್ ಮಾಡ್ತಿದ್ದೀರಾ ಅಂತ ಕೇಳ್ದ. ಎಮಿಲಿಯಾ ಫೋನಲ್ಲಿ ಲಾಸ್ ಏಂಜಲ್ಸ್ನಲ್ಲಿ ಇರೋದು, ಫೇಮಸ್ FM ರೇಡಿಯೋ ಸ್ಟೇಷನಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ಲು. ಹರ್ಷದ್, ಹೌದಾ, ಸರಿ ಅಂತ ಹೇಳ್ದ. ಹಾಗೆ ಅವನು, ಮತ್ತೆ ನಾನು ಆಗಿಂದ ಥಿಂಕ್ ಮಾಡ್ತಿದ್ದೆ ಅಂತ ಹೇಳ್ದ. ಅದಕ್ಕವಳು, ಏನು ಮಾಡ್ತಾಯಿದ್ದೀರಾ ಅಂತ ಕೇಳಿದ್ಲು. ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ ಈಗ ನಿಮ್ಮ ಜಾಬ್ ಬಗ್ಗೆ ಹೇಳಿದ್ಮೇಲೆ ಗೊತ್ತಾಯಿತು ಅಂತ ಅವಳು, ಹೌದಾ, ಈ ಸ್ಕಿಲ್ ನಂತರ ಜಾಬ್ ಮಾಡೋರಿಗೆ ಬೇಕೇ ಬೇಕು ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್, ಹೌದು ಖಂಡಿತ ಬೇಕು, ನೀವು ಆ ಜಾಬ್ಗೆ ಹೇಳಿ ಮಾಡಿಸಿರೋ ಹಾಗಿದ್ದೀರಾ ಅಂತ ಹೇಳ್ದ. ನೀವು ಮಾತಷ್ಟೇ ಚೆನ್ನಾಗಿ ಆಡಲ್ಲ, ನೋಡೋಕ್ಕೂ ಅಷ್ಟೇ ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಹರ್ಷದ್ ಕಾಂಪ್ಲಿಮೆಂಟ್ ಕೊಡ್ತಿದ್ದ. ಹರ್ಷದ್ ತನ್ನ ಕಾಲೇಜ್ ಟೈಮಲ್ಲಿ ಮಾಡ್ತಿದ್ದ ಎಲ್ಲ ಫ್ಲರ್ಟಿಂಗ್ ಸ್ಕಿಲ್ಸ್ ಯೂಸ್ ಮಾಡಿಕೊಂಡು ಎಮಿಲಿಯಾ ಜೊತೆ ಮಾತಾಡ್ತಿದ್ದ. ಎಮಿಲಿಯಾನು ಹರ್ಷದ್ ಮಾತಿಗೆ ಇಂಪ್ರೆಸ್ ಆಗಿ ಕ್ಲೋಸಾಗಿ ಮಾತಾಡ್ತಿದ್ಲು. ಇನ್ನು ಮಲ್ಲಿಕ್ ಹೊಟ್ಟೆ ಒಳಗಡೆ ಚಿಟ್ಟೆ ಬಿಟ್ಟಾಗ ಆಗಿತ್ತು. ಅಲ್ಲ, ಈ ಸರ್ ನೋಡಿದ್ರೆ ಹಾರ್ಟಿಗೆ ನೆನಪಿದೆ, ಮೈಂಡ್ಗಲ್ಲ ಅಂತ ಮತ್ತೆ ಮೊದಲಿಂದ ಲವ್ ಮಾಡ್ತೀನಿ ಅಂತ ಏನೇನೋ ಹೇಳಿ ಈನ ಅವ್ರನ್ನ ಮರೆತು ಮತ್ತೆ ಅವಳನ್ನ ಈಗ ಎಮಿಲಿಯನ್ನ ಲವ್ ಮಾಡ್ತಿದ್ದಾರಾ, ಅಯ್ಯೋ ಸರ್ ಈ ಅರ್ಥದಲ್ಲಿ ಹೇಳಿರೋದಾ ಅಂತ ಎಲ್ಲಿಂದ ಎಲ್ಲಿಗೋ ಯೋಚನೆ ಮಾಡ್ತಿದ್ದ. ಇವಳು ಬೇರೆ ಸರ್ ಜೊತೆ ಇರೋ 32 ಹಲ್ಲು ಬಿಟ್ಕೊಂಡು ಮಾತಾಡ್ತಿದ್ದಾಳೆ ಅಂತ ಹರ್ಷದ ಜೊತೆ ಎಮಿಲಿಯಾಗೆ ಸೇರಿಸಿ ಬೈತಿದ್ದ. ಫುಲ್ ಜಲಸಾಗಿದ್ದ. ದೇವ್ರೇ ಎಲ್ಲಿದೆಯಾ ನೀನು ಅಂತ ಹೇಳ್ಕೊಂಡ. ಅವನು ಮಾತು ದೇವ್ರಿಗೆ ಕೇಳಿಸ್ತು ಅನಿಸುತ್ತೆ. ವನಜ ಅವರು ಹರ್ಷದ್ ಇರೋ ಕಡೆ ಬರ್ತಿದ್ರು.
ಹರ್ಷದ್ ಎಮಿಲಿಯ ಜೊತೆ ನೀವು ಯಾಕೆ ಇಂಡಿಯಾಗೆ ಇಷ್ಟು ಸಡನ್ನಾಗಿ ಬಂದ್ರಿ? ಫ್ರೆಂಡ್ ಜೊತೆ ಅಲ್ಲೇ ಇರಬೇಕು ಅಲ್ವಾ ಅಂತ ಕೇಳ್ದ. ಮಲ್ಲಿಕ್ ಹಾಂ, ಅವಳು ಹೀನಾ ಜೊತೆ ಬಂದಿದ್ರೆ ಅವ್ರು ಎಲ್ಲಿ ಸಿಗ್ತಿದ್ರು ಅಂತ ಮನಸಲ್ಲೇ ಹೇಳ್ಕೊಳ್ತಿದ್ದ. ಅದಕ್ಕೆ ಎಮಿಲಿಯಾ ನನಗೂ ಬರೋ ಐಡಿಯಾ ಇರಲಿಲ್ಲ ಆದರೆ ಅಂತ ಹೇಳೋಕೆ ಹೋಗ್ತಿದ್ಲು. ಕರೆಕ್ಟಾಗಿ ಹರ್ಷದ್ ಅಮ್ಮ ವನಜ ಬಂದು ಹರ್ಷದ್ ಅಂತ ಕರೆದ್ರು. ಎಮಿಲಿಯಾ ಮಾತು ಅಲ್ಲೇ ಸ್ಟಾಪ್ ಆಗಿತ್ತು. ಮಲ್ಲಿಕ್ ಅಮ್ಮ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳ್ದ. ಹರ್ಷದ್ ಏನಮ್ಮ ಅಂತ ವನಜ ಕಡೆ ಹೊರಟ. ಅದು ಸವಿತಾ ಅವರು ದೊಡ್ಡ ಮಗಳಿದ್ದಾಳೆ ಅಲ್ಲ, ಅವಳ ಹೆಸರು ಅಂತ ಹೇಳೋಕೆ ಬರದೆ ಯೋಚನೆ ಮಾಡ್ತಿದ್ರು. ಅದಕ್ಕೆ ಹರ್ಷದ್ ಹೀನಾ ಅಂತ. ಅಮ್ಮ ಯಾಕೆ ಮತ್ತೆ ತಲೆ ಸುದ್ಬಿದ್ರಾ ಅಂತ ಕೇಳ್ದ. ಅದಕ್ಕೆ ವನಜ ಇಲ್ಲ ಕಣೋ, ಅವ್ರ ಅಪ್ಪಗೆ ಸುಸ್ತಾಗಿ ತಲೆ ಸುದ್ಬಿದ್ರು. ಇನ್ನು ಉತ್ಸವದ ಸಣ್ಣ ಪುಟ್ಟ ಕೆಲಸ ಇದೆ, ದೇವಿಗೆ ಸೀರೆ ತರಬೇಕಂತೆ. ಅವ್ರ ಅಪ್ಪ ಹೋಗೋದಕ್ಕೆ ಆಗಲ್ಲ, ಅವ್ರ ಮಗಳು ಇಂಡಿಯಾಗೆ ಈಗ ಬಂದಿರೋದು, ಅವ್ರದ್ದು ಇವರು ಕೂಡ ಗೊತ್ತಿಲ್ಲ, ಅದಕ್ಕೆ ಅವಳನ್ನು ನೀನು ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಅದಕ್ಕೆ ಹರ್ಷದ್ ಹೌದಾ ಸರಿ ಅಂತ ಹೇಳ್ದ. ಸ್ಲೋ ಆಗಿ ಎಮಿಲಿಯ ಕಡೆ ತಿರುಗಿ ಬರ್ತೀನಿ, ಮಲ್ಲಿಕ್ ನಿಮಗೆ ದೇವಸ್ಥಾನ ತೋರಿಸ್ತಾನೆ, ಸುತ್ತಾಡಿ ಅಂತ ಹೇಳ್ದ. ಅದಕ್ಕೆ ಓಕೆ ಹರ್ಷ, ಬೇಗ ಬನ್ನಿ, ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಓಕೆ ಅಂತ ಹರ್ಷದ್ ಥಮ್ಸ್ ಅಪ್ ಮಾಡಿ ಹೀರಾ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೊರಟ. ಹರ್ಷದ್ ಅಮ್ಮ ದೇವಿಗೆ ನಾವು ಸೀರೆ ತಂದ್ಕೊಳ್ಳೋಣ, ಇನ್ನೂ ಒಂದು ದಿನ ಹಾಕ್ತಾರೆ, ನೀನು ಒಂದು ತಗೋಬಾ ಅಂತ ಹೇಳಿದ್ರು. ಹರ್ಷದ್ ಅದಕ್ಕೆ ಸರಿ ಆಯ್ತಮ್ಮ ಅಂತ ಹೇಳ್ದ. ಅರ್ಚಕರು ಸವಿತಾ ಅವ್ರ ಜೊತೆಗೆ ದೇವಿಗೆ ಹೊಸ ಪೂಜೆ ಸಾಮಗ್ರಿಗಳನ್ನ ತರಿಸ್ಬಿಡಿ ಅಂತ ಹೇಳಿದ್ರು. ಅದು ಲಿಸ್ಟಲ್ಲಿ ಬಿಟ್ಟು ಹೋಗಿದೆ, ಅದು ಯಾವುದಾದ್ರೂ ಚಿನ್ನದ ಅಂಗಡಿಲಿ ತೆಗೆದುಕೊಂಡು ಬರಬೇಕು ಅಂತ ಹೇಳಿದ್ರು. ಎಲ್ಲ ಬೆಳ್ಳಿ ಸಾಮಾನುಗಳು ಲಿಸ್ಟ್ ಆಗಿತ್ತು. ಸವಿತಾ ಇದು ಹೇಗೆ ಮರ್ತೋಯ್ತು ಅಂತ ಹೀನಾಗಿ ಇದನ್ನು ತೊಗೊಂಡು ಬರೋದಕ್ಕೆ ಹೇಳಿದ್ರು. ಕವಿತಾ ಸೀರೆ ಉಟ್ಟು ಮಿರರ್ ಮುಂದೆ ತಲೆ ಬಚ್ಕೊಳ್ತಿದ್ಲು. ಎಷ್ಟು ಹುಡುಗ ಜೊತೆ ಫ್ಲರ್ಟ್ ಮಾಡ್ತಾನೆ ಬಾಲು, ನಾನು ಹುಷಾರಾಗಿರಬೇಕು. ಅಲ್ಲ ಇವ್ನು ನನ್ನ ಜೊತೆ ಹಾಗೆ ನಡ್ಕೊಂಡೇ ಇಲ್ಲ, ನಾನು ಚೆನ್ನಾಗಿಲ್ವಾ ಅಂತ ಕೇಳ್ಕೊಂಡ್ಳು. ಏ ಇಲ್ಲ, ನಾನು ಯಾಕೆ ಚೆನ್ನಾಗಿಲ್ಲ, ನಮ್ಮ ಕ್ಲಾಸ್ ಹುಡುಗರೆಲ್ಲ ನನ್ನ ಹಿಂದೆ ಇರ್ತಾಯಿದ್ರು, ಇವನು ಕಣ್ಣೇ ಸರಿ ಇಲ್ಲ ಅಂತ ಹೇಳ್ಕೊಂಡು ರೆಡಿ ಆಗ್ತಿದ್ಲು. ಅಮರ್ ಅಂತೂ ಅವಳು ಟವೆಲ್ ಇನ್ಸಿಡೆಂಟ್ನ ನೆನಪಿಸ್ಕೊಂಡು ರೆಡಿಯಾಗಿ ಕವಿತಾ ರೂಮ್ ಕಡೆ ಹೊರಟ. ಹೀನಾ ಹರ್ಷದ್ ಎಲ್ಲಿ ಅಂತ ಹುಡುಕ್ತಿದ್ಲು. ಹರ್ಷದ್ ಕಾರ್ ಪಾರ್ಕಿಂಗಿಂದ ತರೋದಕ್ಕೆ ಹೋಗಿದ್ದ. ಇವಳು ಸವಿತಾಗೆ ಕಾಲ್ ಮಾಡಿ ಅಮ್ಮ ಹರ್ಷದವ್ರು ಎಲ್ಲೂ ಇಲ್ಲ ಅಂತ ಹೇಳಿದ್ರು. ಆಗ ವನಜ ಸವಿತಾ ಅವ್ರ ಫೋನ್ಗೆ ಹರ್ಷದ್ ನಂಬರ್ ವಾಟ್ಸಪ್ ಮಾಡಿದ್ರು. ಅದನ್ನು ಸವಿತಾ ಹೀನಾಗೆ ಫಾರ್ವರ್ಡ್ ಮಾಡಿದ್ರು. ಅದರಲ್ಲಿ ಹರ್ಷದ್ ಮತ್ತು ವನಜ 4 ವರ್ಷದ ಹಿಂದಿನ ಫೋಟೋ ಇತ್ತು. ಅದರ ಮೇಲೆ ಹೀನಾ ಕೈ ಆಡಿಸಿ ಹರ್ಷದ್ ಅಂತ ನಂಬರ್ ಸೇವ್ ಮಾಡಿ ಕಾಲ್ ಮಾಡಿದ್ಲು. ಅದೇ ಸಮಯಕ್ಕೆ ಸರಿಯಾಗಿ ಹರ್ಷದ್ ಕಾರ್ ಹೀನಾ ಎದುರಿಗೆ ಬಂತು. ಮುಂದೆ ಏನಾಗುತ್ತೆ? ಕವಿತಾ ಅಮರ್ ಮತ್ತೆ ಜಗಳ ಆಡ್ತಾರಾ? ಹೀನಾ ಹರ್ಷದ್ ಶಾಪಿಂಗ್ ಕ್ಲೀನಾಗಿ ನಡೆಯುತ್ತಾ? ಬಿಸ್ನೆಸ್ ಮ್ಯಾನ್ ಆಗಿದ್ದ ಹರ್ಷದ್ ಹೀನಾಗಾಗಿ ಅವನ ಕಾಲೇಜ್ ಲೈಫ್ ಹರ್ಷದ್ ಆಗ್ತಾನಾ? ಇದನ್ನೆಲ್ಲ ಈ ಎಪಿಸೋಡಲ್ಲಿ ಕೇಳೋಣ ಬನ್ನಿ. ಎಪಿಸೋಡ್ 48 ಮದುವೆ ಸ್ಯಾರಿ ಕೌಂಟರ್. ಹೀನಾ ಹರ್ಷದ್ ಎಲ್ಲಿ ಹೋದರು ಅಂತ ನಂಬರ್ ಕಲೆಕ್ಟ್ ಮಾಡಿಕೊಂಡು ಹರ್ಷದ್ ಕಾಲ್ ಮಾಡ್ತಿದ್ಲು. ಅದೇ ಟೈಮಿಗೆ ಸರಿಯಾಗಿ ಹರ್ಷದ್ ಕಾರ್ ಹೀನಾ ಎದುರಿಗೆ ಬಂತು. ಆಗ ಓ ನೀವಾ, ನಿಮಗೆ ಕಾಲ್ ಮಾಡ್ತಿದ್ದೆ ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್ ಹೌದಾ, ಲಾಸ್ಟ್ 087 ನಿಮ್ದ ನಂಬರ್ ಅಂತ ಕೇಳ್ದ. ಅದಕ್ಕೆ ಹೌದು ಅಂತ ಹೇಳಿದ್ಲು. ಸರಿ ಅಂತ ದೇವರೇ ಏನು ನಿನ್ನ ಲೀಲೆ, ನನ್ನ ಹುಡುಗಿನ ನಂಬರ್ ಅದಾಗೆ ಸಿಕ್ಬಿಡ್ದು ಅಂತ ನಂಬರ್ ಸೇವ್ ಮಾಡ್ಕೊಂಡ. ನಮ್ಮ ಹುಡುಗನಿಗೀಗ ಕೇಳ್ದಿರ ಲಡ್ಡು ಬಂದು ಬಾಯಿಗೆ ಬಿದ್ದಂಗೆ ಆಯಿತು. ಹೀನಾ ಹರ್ಷದವ್ರೆ ಮೊದಲು ಸೀರೆ ಅಂಗಡಿ ಹೋಗೋಣ, ಆಮೇಲೆ ಚಿನ್ನದ ಅಂಗಡಿಗೆ ಹೋಗೋಣ ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್ ಸರಿ ಅಂತ ಹೇಳ್ದ. ದೇವಸ್ಥಾನದಿಂದ 3 ಕಿಲೋಮೀಟರ್ ದೂರದಲ್ಲಿ ಒಂದು ನ್ಯೂ ಸೀರೆ ಅಂಗಡಿ ಇತ್ತು. HVA ಸೀರೆ ಶಾಪಿಂಗ್ ಮಾಲ್. ಅದು ಹರ್ಷದ್ದೇ ಆಗಿತ್ತು. ಇಂಡಿಯಾ ತುಂಬ HVA ಅನ್ನೋ ಕಂಪನಿ ಕೆಳಗೆ ರಿಯಲ್ ಎಸ್ಟೇಟ್, ಕ್ಲೋತ್ಸ್, ಸಿಮೆಂಟ್, ಹಾಸ್ಪಿಟಲ್, ಬಿಸ್ನೆಸ್ ಗ್ರೂಪ್, TV, ವಾಷಿಂಗ್ ಮೆಷಿನ್ ಎಕ್ಸೆಟ್ರಾ ಎಲ್ಲ HVA ಗ್ರೂಪ್ದೇ ಆಗಿದ್ವು. ಹೀನಾ ಹರ್ಷದ್ ಕಾರ್ನಲ್ಲಿ ಏನೂ ಮಾತಾಡಿರಲಿಲ್ಲ. ಹರ್ಷದ್ ಕೂಡ ತನ್ನ ಟ್ರಿಕ್ಸ್ನಿಂದಾನೇ ಮಾತಾಡಬೇಕು, ಆಮೇಲೆ ಕ್ಲೋಸ್ ಆಗೋಣ ಅಂತ ಇದ್ದ. ಹರ್ಷದ್ ಡ್ರೈವಿಂಗ್ ಸೀಟಲ್ಲಿದ್ದರೆ ಹೀನಾ ಹಿಂದೆ ಕೂತಿದ್ಲು. ಮಿರರ್ನಲ್ಲಿ ಹರ್ಷದ್ ಹೀನಾ ಮುಖ ನೋಡ್ತಾ ಡ್ರೈವ್ ಮಾಡ್ತಾ ಇದ್ದ. ಹೀನಾ ಹರ್ಷದವ್ರೆ ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್ ಹೇಳಿ ಅಂತ ಹೇಳ್ದ. 4 years ಬ್ಯಾಕ್ HVA ಗ್ರೂಪ್ ಫೇಮಸ್ ಇರಲಿಲ್ಲ, ಆದರೆ ಈಗ ತುಂಬಾ ಬೆಳೆದಿದೆ ಅಲ್ವಾ? ನಾನು ಸ್ಟೇ ಆಗಿರೋ ಹೋಟೆಲ್ ಕೂಡ HVA, ನಾನು ಇರೋ ಅಮೇರಿಕಲ್ಲೂ HVA ಕಂಪನಿ ತುಂಬ ಬೆಳೀತಿದೆ.
ಅಷ್ಟೇ ಅಲ್ಲದೆ ಸುಮಾರು ದೇಶಗಳು HVA ಕಂಪನಿ ಎಸ್ಟಾಬ್ಲಿಷ್ಡ್ ಮಾಡೋದಕ್ಕೆ ಸೈಟ್ಗಳನ್ನು ಕೊಡ್ತಿದೆ ಅಂತ ಹೇಳಿದ್ಲು. ಹರ್ಷದ್ಗೆ ಈನಾ ಅದೆಲ್ಲ ಹೇಳ್ತಾ ಇರೋದನ್ನು ನೋಡಿ ತುಂಬ ಖುಷಿಯಾಗಿತ್ತು. ಹರ್ಷದ್ ಈನಾ ಜೊತೆ ಮಾತು ಸೇರಿಸಿ ಅವರು ಫಿಲಿಮ್ ಇಂಡಸ್ಟ್ರಿಗೆ ಬರಬೇಕು ಅಂತ ನೋಡ್ತಿದ್ದಾರೆ. ಅಷ್ಟೇ ಅಲ್ಲ, HVA ಸ್ಕೂಲ್ ಕಾಲೇಜ್ಗಳನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಆಲ್ಮೋಸ್ಟ್ ಮಧ್ಯಮ ವರ್ಗದ ಮಕ್ಕಳು ಮತ್ತು ಬಡವರ ಮಕ್ಕಳಿಗೆ ಮಾತ್ರ ಅಲ್ಲಿ ಅವಕಾಶ. ಇಂಡಿಯಾಲಿರೋ ಟಾಪ್ 10 ಸ್ಕೂಲ್ ಕಾಲೇಜ್ ಅಲ್ಲಿ ಈಗ ಇದು ಸೇರಿಕೊಳ್ಳುತ್ತೆ. ಇವರು ಗೌರ್ಮೆಂಟ್ ಜೊತೆ ಸೇರಿ ವರ್ಕ್ ಮಾಡಿ ವಿದೇಶಗಳಲ್ಲಿ ಹೋಟೆಲ್ಗೆ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಬರೋ ಇನ್ಕಮ್ ಎಲ್ಲ ಈ HVA ಸ್ಕೂಲ್ ಕಾಲೇಜ್ಗೆ ಹೋಗೋದು ಅಂತ ಹೇಳ್ದ. ಹೀನಾದ ಜೊತೆ ಈ ಕಂಪ್ನಿ ಓನರ್ ನೇಮ್ ಗೊತ್ತಿಲ್ಲ, ಅವ್ರಿಗೆ ವರ್ಲ್ಡ್ ಬಿಸ್ನೆಸ್ ಯೂತ್ ಐಕಾನ್ ಅವಾರ್ಡ್ ಕೂಡ ಬಂತು ಅಂತ ಹೇಳಿದ್ರು. ಹಾಗೆ ಹರ್ಷದ್ ಎಲ್ಲ ಸ್ಕಿಲ್ಸ್ ಯೂಸ್ ಮಾಡಿಕೊಂಡು ಹೀನಾ ಜೊತೆ ಕ್ಲೋಸ್ ಆಗ್ತಿದ್ದ. ಹೀನಾಗೆ ಹರ್ಷದ್ ಮೇಲೆ ಏನೋ ಸೆಳ್ತಾ ಇತ್ತು. ಅವಳು ಅವನ ಜೊತೆ ಕ್ಲೋಸ್ ಆದ್ಲು. ಇಬ್ಬರು ಮಾತಾಡ್ತಾ ಸೀರೆ ಮಾಲ್ ಒಳಗಡೆ ಹೋದರು. ಮಾಲ್ ಒಳಗಡೆ ಹೀನಾ ಹರ್ಷದ್ ಎಂಟರ್ ಆದರು. ಅಲ್ಲಿನ ವರ್ಕರ್ಸ್ ಬಂದು ವೆಲ್ಕಮ್ ಮಾಡಿ, ಮೇಡಮ್, ಸರ್, ನಿಮಗೆ ನಮ್ಮಿಂದ ಏನು ಹೆಲ್ಪ್ ಆಗಬೇಕು ಅಂತ ಕೇಳಿದ್ರು. ಅದಕ್ಕೆ ಹೀನಾ, ಹೌದು, ನಮಗೆ ಸೀರೆ ತೊಗೋಬೇಕು, ನಿಮ್ಮಲ್ಲಿರೋ ಬೆಸ್ಟ್ ಸ್ಯಾರಿ ಕಲೆಕ್ಷನ್ಸ್ ತೋರಿಸಿ ಅಂತ ಹೇಳಿದ್ಲು. ಅದಕ್ಕೆ ಅಲ್ಲಿನ ವರ್ಕರ್ ಹುಡುಗಿ ಶ್ಯೂರ್ ಅಂತ ಹೇಳಿ ಕರ್ಕೊಂಡು ಹೋದರು. ಆ ವರ್ಕರ್ ಹುಡುಗಿ ಅವರಿಬ್ಬರು ಕಪಲ್ಸ್ ಅಂತ ತಿಳ್ಕೊಂಡು ಮದುವೆ ಸೀರೆ ಕಲೆಕ್ಷನ್ಸ್ ಕಡೆ ಕರ್ಕೊಂಡು ಹೋಗಿದ್ಲು. ಅದು ಹರ್ಷದ್ ಹೀನಾಗೆ ಗೊತ್ತಾಗಲಿಲ್ಲ. ಹೀನಾ ಸೀರೆ ಸೆಲೆಕ್ಟ್ ಮಾಡ್ತಿದ್ಲು. ಮೊದಲು ದೇವಿಗೆ ಸೀರೆ ತೊಗೊಳ್ಳೋಣ ಅಂತ ಸೆಲೆಕ್ಟ್ ಮಾಡ್ತಿದ್ಲು. ಹರ್ಷದ್, ಹೀನಾ ಅವರೇ, ದೇವಿಗೆ ನಮ್ಮ ಕಡೆಯಿಂದನೂ ಒಂದು ಸೀರೆ ತೊಗೊಳ್ಳಿ ಅಂತ ಹೇಳ್ದ. ಅದಕ್ಕೆ ಅವಳು ಯಾಕೆ ಅಂತ ಕೇಳಿದ್ಲು. ಅದಕ್ಕೆ ಹರ್ಷದ್, ಅಮ್ಮ ಹೇಳಿದ್ದಾರೆ ಅದಕ್ಕೆ ಅಂತ ಹೇಳ್ದ. ಆಗ ಅವಳು ಸರಿ ಅಂತ ಸೀರೆ ಸೆಲೆಕ್ಟ್ ಮಾಡೋದ್ರಲ್ಲಿ ಬ್ಯುಸಿ ಆದ್ಲು. ಹರ್ಷದ್ ಹಾಗೆ ಸೀರೆ ಕಲೆಕ್ಷನ್ ನೋಡ್ತಾ ಇದ್ದ. ಅವನು ಸೀರೆ ಮಾಲಲ್ಲಿ ಕಸ್ಟಮರ್ ಆಗಿ ಹೋಗಿದ್ದ. ಅವನು ಗುಡ್, ಈ ಥರ ನಾನು ಎಲ್ಲ ಕಂಪ್ನಿಗೂ ಕಾಮನ್ ಮ್ಯಾನ್ ಆಗಿ ಹೋಗಿ ವಿಸಿಟ್ ಮಾಡಬೇಕು, ಆಗ ಇಲ್ಲಿನ ಜನರು ಕೆಲಸದ ರೀತಿ ತಿಳಿಯುತ್ತೆ ಅಂತ ಹೇಳ್ಕೊಂಡ. ಹೀನಾಗೆ ಸೀರೆ ಕೊಡಿಸ್ಬೇಕು ಅಂತ ಹರ್ಷದ್ಗೆ ಆಸೆ ಆಯಿತು. ಹೇಗೆ ಅಂತ ಐಡಿಯಾ ಹುಡುಕ್ತಾ ಇದ್ದ. ಆದರೆ ಏನು ಐಡಿಯಾ ಹೊಡಿತಾ ಇರಲಿಲ್ಲ, ಸುಮ್ಮನೆ ಆದ. ಹರ್ಷದ್ ಮತ್ತೆ ಏನೋ ಯೋಚನೆ ಮಾಡಿ, ಹೀನಾ ಅವರೇ, ಟೋಟಲ್ 5 ಸೀರೆ ತೊಗೊಳ್ಳಿ, ತೊಗೊಳಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ದ. ಆಗ ತಕ್ಷಣ ಹೀನಾ ಹಿಂದೆ ತಿರುಗಿ ನೋಡಿದ್ಲು. ಹರ್ಷದ್ ಅವರೇ, ಅಷ್ಟು ಸೀರೆ ಯಾಕೆ ಅಂತ ಕೇಳಿದ್ಲು. ಅದಕ್ಕೆ ಹರ್ಷದ್, ಬೇಕು ನನಗೆ ಅಂತ ಹೇಳ್ದ. ಹೀನಾ ಬೆಸ್ಟ್ ಕಲೆಕ್ಷನ್ ತೋರಿಸಿ ಅಂತ ಹೇಳಿದ್ದಕ್ಕೆ ಅಲ್ಲಿನ ವರ್ಕರ್ ಹುಡುಗಿ ಮ್ಯಾರೇಜ್ ಕಪಲ್ಸ್ ಅಂತ ಕರ್ಕೊಂಡು ಬಂದಿದ್ಲು. ಅಲ್ಲಿ ಸೀರೆ ಬೆಲೆಗಳು ಸ್ಟಾರ್ಟಿಂಗ್ ಪ್ರೈಸೇ 50,000 ಆಗಿತ್ತು. ಹೀನಾ ಅವ್ರ ಅಮ್ಮಗೆ ಇಲ್ಲಿಗೆ ಬಂದ ಮೇಲೆ ಏನು ಕೊಡಿಸೇ ಇಲ್ಲ ಅಂತ ಯೋಚನೆ ಮಾಡಿ ಅಮ್ಮನಿಗೂ ತೊಗೊಳ್ಳೋಣ ಅಂತ ಹೇಳ್ಕೊಂಡ್ಳು. ಅವಳು ದೇವಿಗೆ ಒಂದು ಸೀರೆ ಸೆಲೆಕ್ಟ್ ಮಾಡಿದ್ಲು. ಡಾರ್ಕ್ ರೆಡ್ ಸೀರೆ, ಬ್ಲೂ ಬಾರ್ಡರ್ ಇರೋ ಸೀರೆ ಆಗಿತ್ತು. ಆದರೆ ಪ್ರೈಸ್ 1 ಲ್ಯಾಕ್ ಆಗಿತ್ತು. ಹೀನಾ ಅದ್ರ ಬೆಲೆ ನೋಡೋದಕ್ಕೆ ಹೋಗಲಿಲ್ಲ. ಬಟ್ ಅಲ್ಲಿರೋ ಸೀರೆ ಹೀನಾಗೆ ಸಖತ್ ಇಷ್ಟ ಆಗಿತ್ತು. ಹರ್ಷದ್ ಹೀನಾ ಸೇರಿ ಯೆಲ್ಲೋ ಕಲರ್ ಸೀರೆ, ಗ್ರೀನ್ ಬಾರ್ಡರ್ ಇರೋದನ್ನು ಸೆಲೆಕ್ಟ್ ಮಾಡಿದ್ರು. ಈ ಸೀರೆಗಳು HVA ಕಂಪನಿ ಅವರೇ ರೆಡಿ ಮಾಡ್ತಿದ್ದ ಸೀರೆ ಆಗಿತ್ತು. ಹೀನಾಗೆ ಅಲ್ಲಿನ ಸೀರೆ ಕಲೆಕ್ಷನ್ಸ್ ನೋಡಿ ಬೇರೆ ಕಲೆಕ್ಷನ್ಸ್ ಎಲ್ಲ ತರಿಸಿ ಸೆಲೆಕ್ಟ್ ಮಾಡಿದ್ಲು. ಸವಿತಾಗೆ ಪಿಂಕ್ ಕಲರ್ ಸೀರೆ ಸೆಲೆಕ್ಟ್ ಮಾಡಿದ್ಲು. 5 ಇಯರ್ಸ್ ಬ್ಯಾಕ್ ಹೀನಾ ಅಮ್ಮ ಮೈಸೂರಿನ ಮಾಲ್ನಲ್ಲಿ ಸೇಮ್ ಇದೇ ಥರ ಸೀರೆ ನೋಡಿ ಇಷ್ಟಪಟ್ಟಿದ್ಲು. ಅದೇ ಥರ ಸೀರೆ ನೋಡಿ ಹೀನಾ ಅಮ್ಮಗೆ ಅಂತ ತೆಗೆದುಕೊಂಡು ಇಟ್ಕೊಂಡಿದ್ಲು. ಕವಿತಾಗೆ ಜಾಸ್ತಿ ವರ್ಕ್ ಇಲ್ಲದೆ ಇರೋ ಸೀರೆ ತೆಗೆದುಕೊಂಡ್ಳು. ಅದು ಸ್ಕೈ ಬ್ಲೂ ಕಲರ್ ಆಗಿತ್ತು. ಬ್ಲೌಸ್ ಪೀಸ್ ಗೋಲ್ಡ್ ಆಗಿತ್ತು. ಹೀನಾ, ಕವಿತಾ ಇವತ್ತು ಕಳೆದು ಹೋಗೋದು ಗ್ಯಾರಂಟಿ ಅಂತ ಹೇಳ್ಕೊಂಡ್ಳು. ಮತ್ತೆ ಒಂದು ಸೀರೆ ಸೆಲೆಕ್ಟ್ ಮಾಡಿದ್ಲು. ಅದು ಆರೆಂಜ್ ಕಲರ್ ವಿತ್ ಯೆಲ್ಲೋ ಕಲರ್ ಮಿಕ್ಸ್ಡ್ ಆಗಿತ್ತು. ಸೀರೆ ತುಂಬ ಲ್ಯಾವಿಶ್ ಆಗಿತ್ತು. ಹೀನಾ ಇದು ಅವಳ ಫೇಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತಾ ಇತ್ತು, ಸೆಲೆಕ್ಟ್ ಮಾಡಿದ್ಲು. ಹೀನಾ ಅವಳಿಗೆ ತೊಗೋಬೇಕು ಅಂತ ನೋಡಿದ್ಲು. ಇವೆಲ್ಲ ತುಂಬ ವರ್ಕ್ ಇದ್ದ ಸೀರೆ ಆಗಿತ್ತು. ಅದಕ್ಕೆ ಹರ್ಷದ್ ಅವರೇ, ನನ್ನ ಸೆಲೆಕ್ಷನ್ ಮುಗೀತು, ನಿಮಗೂ ಇನ್ನು 4 ಸೀರೆ ತೊಗೊಳ್ಳೋದಿದೆ ಅಲ್ಲ ಅಂತ ಹೇಳಿದ್ಲು. ಅದಕ್ಕೆ ಹ್ಞೂ ಇದೆ ಅಂತ ಹೇಳ್ದ. ಅದಕ್ಕೆ ಈಗ ಸೆಲೆಕ್ಟ್ ಮಾಡಿರೋದಕ್ಕೆ ಬಿಲ್ ಹಾಕಿಸಿ, ನನಗೆ ರೆಡಿಮೇಡ್ ಸೀರೆ ಬೇಕು ವಿತ್ ಬ್ಲೌಸ್, ಆಮೇಲೆ ಸಿಗದೆ ಹೋದರೆ ಬೇರೆ ಕಡೆ ಹೋಗೋಣ ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್ ಓಕೆ ಅಂತ ಬಿಲ್ ಮಾಡೋದಕ್ಕೆ ಹೇಳಿ, ನೀನು ಎಲ್ಲೋ ನಾನಲ್ಲೇ ಅಂತ ಅವಳು ಹಿಂದೆನೇ ಹೊರಟ. ಹೀನಾ ಸೀರೆ ಸೆಲೆಕ್ಟ್ ಅಲ್ಲಿ ಬ್ಯುಸಿ ಇದ್ಲು. ಹರ್ಷದ್ ಮಾಲ್ ನೋಡ್ಕೊಳ್ತಾ ಇದ್ದ. ಮ್ಯಾನೇಜರ್ಗೆ ಕಾಲ್ ಮಾಡ್ದ. ಆ ಮಾಲ್ ಮ್ಯಾನೇಜರ್ ಹರ್ಷದ್ ಕಾಲ್ ಮಾಡ್ತಾ ಇರೋದನ್ನು ನೋಡಿ, ಸರ್ ಹೇಳಿ ಅಂತ ಟೆನ್ಷನಲ್ಲೇ ಕೇಳ್ದ. ಅದಕ್ಕೆ ಹರ್ಷದ್, ನಾನೀಗ ಈ ಮಾಲಲ್ಲೇ ಇದ್ದೀನಿ, ನನಗೆ ತುಂಬ ಕ್ಲಾಸಿಕ್ ಆ್ಯಂಡ್ ಬ್ಯೂಟಿಫುಲ್ ಆಗಿರೋ ಸೀರೆ, ಅದು 1 ಪೀಸ್ ಇರಬೇಕು ಅಂತ ಕೇಳ್ದ. ಅದಕ್ಕೆ ಮ್ಯಾನೇಜರ್, ಶೂರ್ ಸರ್, ನನ್ನ ಕ್ಯಾಬಿನಲ್ಲಿ ಎಲ್ಲ ಕಲೆಕ್ಷನ್ಸ್ ಇದೆ, ನೀವು ಎಲ್ಲಿದ್ದೀರಾ ಸರ್, ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಕೇಳ್ದ. ಅದಕ್ಕೆ ಹರ್ಷದ್, ಇಟ್ಸ್ ಓಕೆ, ಅಲ್ಲಿಗೆ ಬರ್ತೀನಿ, ಟೆನ್ಷನ್ ಆಗಬೇಡಿ ಅಂತ ಹೇಳ್ದ. ಮ್ಯಾನೇಜರ್ ಓಕೆ ಅಂತ ಹೇಳ್ದ.
ಹರ್ಷದ್ ಹೀನಾ 10 ನಿಮಿಷ ಬರ್ತೀನಿ ಅಂತ ಹೇಳಿ ಅದಕ್ಕೆ ಹೀನಾ ಓಕೆ ಅಂತ ಹೇಳಿದ್ಲು. ಹರ್ಷದ್ ಮ್ಯಾನೇಜರ್ ಕ್ಯಾಬಿನ್ಗೆ ಬಂದ. ಮ್ಯಾನೇಜರ್ ದಿಲೀಪ್ ತುಂಬಾ ಚೆನ್ನಾಗಿ ಆಫೀಸ್ ಇಟ್ಕೊಂಡಿದ್ದ. ಹರ್ಷದ್ ಒಳಗೆ ಬಂದು ಕೆಲಸ ಚೆನ್ನಾಗಿ ಮಾಡಿಸ್ತಿದ್ದೀರಾ ಅಂತ ಹೇಳ್ದ. ಅದಕ್ಕೆ ದಿಲೀಪ್ ನೀವೇ ಇನ್ಸ್ಪಿರೇಷನ್ ಅಂತ ಹೇಳ್ದ. ಆಗ ಸರಿ ಬನ್ನಿ ಸೀರೆ ತೋರಿಸಿ ಅಂತ ಕೇಳ್ದ. ಮ್ಯಾನೇಜರ್ ದಿಲೀಪ್ ಸರ್ ಇಲ್ಲಿ ಕಲೆಕ್ಷನ್ ಆಗಿರೋ ಸೀರೆಗಳು ಬಹಳ ಹಿಂದಿನ ಕಾಲದ್ದು, ಮಹಾರಾಜ ಚಾಲುಕ್ಯರ ಕಾಲದ್ದು, ಅವ್ರ ಮನೆತನದ ಯುವರಾಣಿ ಚೆನ್ನಮ್ಮಗೆ ವಿವಾಹ ದಿನಕ್ಕೆ ಅಂತ ಮಾಡಿಸಿದ ಸೀರೆ ಆಗಿತ್ತು. ಆದರೆ ತಮಿಳಿನ ಪಲ್ಲವರು ಚಾಲುಕ್ಯರ ಮೇಲೆ ದಾಳಿ ಮಾಡಿದಾಗ ನೇಕಾರರ ಕುಟುಂಬವು ಬೇರೆ ಕಡೆ ವಲಸೆ ಹೋಗಿ ಬೇರೆ ರಾಜ್ಯಗಳಲ್ಲಿ ಸೇರಿಕೊಂಡು ತಮ್ಮ ವೃತ್ತಿ ಪ್ರಾರಂಭಿಸಿದರು. ಚೆನ್ನಮ್ಮ ಮದುವೆಗೆ ನೇಯ್ದಿದ್ದ ಸೀರೆ ಉದಯಪುರದ ಮಹಾರಾಣಿಗೆ ಇಷ್ಟ ಆಗಿ ಅದೇ ರೀತಿಯಲ್ಲಿ ಸೀರೆ ನೇಯ್ಸಿ ಹಾಕ್ಕೊಳ್ತಿದ್ರು. ಹೀಗೆ ಅವ್ರ ಕುಟುಂಬನೂ ಎಲ್ಲ ಕಡೆ ಹರಡಿತ್ತು. ಬ್ರಿಟಿಷರ ಆಳ್ವಿಕೆ ನಂತರ ಆ ಕುಟುಂಬ ಕಣ್ಮರೆಯಾಗಿತ್ತು. ನೇಕಾರರು ಕೊನೆಯದಾಗಿ ಸಿದ್ಧಪಡಿಸಿದ್ದ ಸೀರೆ ಇದು, ಪ್ಯೂರ್ ರೇಷ್ಮೆ. ಈಗ ಅವ್ರ ಕುಟುಂಬದಲ್ಲಿ ಉಳಿದಿರೋ ಕೆಲವು ಜನರನ್ನು ಇಲ್ಲಿಗೆ ಸೇರಿಸ್ಕೊಂಡಿದ್ದೇವೆ. ಅವರು ಮಗ್ಗದಲ್ಲೇ ಸೀರೆ ಮಾಡೋದು. ಹರ್ಷದ್ ಹೀನಾಗೆ ಸೀರೆ ಸೆಲೆಕ್ಟ್ ಮಾಡ್ತಾನಾ? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕೇಳಿ ಪ್ರೀತಿ, ಲವ್, ಪ್ಯಾರ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ವ್ಲಾಗ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್.